ಸರ್ ನಾವೆಲ್ಲೂ ಹೇಳ್ತಿಲ್ಲ, ಎಲ್ಲರೂ ಪ್ರಾಣಿಗಳನ್ನ ಪ್ರೀತಿಸ್ಬೇಕು, ಈ ಮನುಷ್ಯ ಮತ್ತೆ ನಾಯಿ ಮಧ್ಯ ಏನೂ ತೊಂದರೆ ಇಲ್ಲ ಅಂತ ಯಾರು ಹೇಳ್ತಿಲ್ಲ ಸರ್ NGO ಅವರು. ಆದರೆ ಈ ಒಂದು ರೇಬೀಸ್ ಸಿಚುವೇಶನ್ ಆಗಲಿ ಅಥವಾ ನಮ್ಮ ಬೆಂಗಳೂರಲ್ಲಿ ಸ್ಟ್ರೇ ಡಾಗ್ ಸಂಖ್ಯೆ ಇಷ್ಟು ಬೆಳೆದಿರೋದು, ಬೆಂಗಳೂರಲ್ಲ ಇಂಡಿಯಾನಲ್ಲೇ, ಅದು ನಮ್ಮಿಂದಾನೆ ಸರ್. ಈ ABC ಆನಿಮಲ್ ಬರ್ತ್ ಕಂಟ್ರೋಲ್ನ ಗೌರ್ಮೆಂಟ್ ಅವರು ಅದಕ್ಕೆ ಒಂದು ಫಂಡ್ಸ್ ಇಟ್ಟಿರ್ತಾರೆ. ಅದನ್ನ ಮಾಡಿದ್ರೆ ನಾವು ಈ ಸಿಚುವೇಶನ್ ಅಲ್ಲಿ ಇರ್ತಿಲ್ಲ. ಈಗ ನಾವು ಮಾಡಿರೋ ಒಂದು ಪ್ರಾಬ್ಲಮ್ಗೆ ಅನುಭವಿಸ್ತಾ ಇರೋದು ಎಲ್ಲ ನಾಯಿಗಳು. ಯಾಕೆಂದ್ರೆ ಇವ್ರು ಈಗ ಏನ್ ಮಾಡ್ತಿದ್ದಾರೆ, ಶೆಲ್ಟರ್ಗಳು ರೆಡಿ ಇಲ್ಲ ಸರ್. ನಾಯಿಗಳು ದೇ ವೆರಿ ಟೆರಿಟೋರಿಯಲ್, ಅವ್ರವ್ರ ಜಾಗದಲ್ಲಿ ಇರ್ತಾರೆ. ಅದನ್ನ ಫ್ರೆಂಡ್ಲಿ ಡಾಗ್ಸ್ ಎಸ್ಪೆಷಲಿ ಅದನ್ನ ಈ ತರ ಟ್ರಕ್ಸ್ ಅಲ್ಲಿ ಪಿಕಪ್ ಮಾಡಿ ಒಂದ್ ಕಡೆ ಬಿಡ್ತಿದ್ದಾರೆ. ಇದರಿಂದ ಏನಾಗುತ್ತೆ, ಇವರು ಡಿಸೀಸ್ ಸ್ಪ್ರೆಡ್ ಮಾಡೋದಲ್ಲದೆ ರೇಬೀಸು ಜಾಸ್ತಿ ಆಗುತ್ತೆ. ಅದರಿಂದ ತೊಂದರೆ ಆಗೋದು ಯಾರಿಗೆ? ನಮಗೆ. ಅಷ್ಟೇ ಅಲ್ಲದೆ ರೋಡಲ್ಲಿರೋ ರೋಡೆನ್ಸ್ಗಳು ಜಾಸ್ತಿ ಆಗುತ್ತೆ. ಈ ಒಂದು ರಿಪಲ್ ಎಫೆಕ್ಟ್ ಇದೆಯಲ್ಲ, ಅದು ನಮ್ಮ ಎನ್ವೈರ್ಮೆಂಟ್ಗಾಗಲಿ ಬೇರೆ ಪ್ರಾಣಿಗಳಿಗಾಗಲಿ ಹ್ಯೂಮನ್ಸ್ಗೆ ಎಲ್ಲರಿಗೂ ತೊಂದರೆನೇ. ಸೊ ನಾವು ಕೇಳ್ಕೊತಾ ಇರೋದೇನು ಅಂದರೆ, ನೀವು ಮಾಡ್ತಾರೋ ಈ ವರ್ಡಿಕ್ಟು ನಿಮ್ಮ ಡಿಸಿಷನ್ ನಾವು ಓಕೆ, ಆದರೆ ಇಷ್ಟು ಕ್ರೂಯಲ್ ಆಗಿ ಮಾಡಬೇಡಿ. ಯಾಕೆಂದರೆ ನಿಮ್ಮ ಶೆಲ್ಟರ್ಸ್ ಅನ್ಹೈಜಿನಿಕ್, ಅಲ್ಲಿ ಜಾಗ ಇಲ್ಲ, ಇಟ್ಸ್ ಅನ್ಸೇಫ್. ಇದರಿಂದ ಆಗೋ ತೊಂದರೆಗಳು ಇನ್ನೂ ಜಾಸ್ತಿ. ಆ್ಯಂಡ್ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋದು ಇದು ನಮ್ಮ ಡ್ಯೂಟಿ. ಈ ಥರ ವಾಯ್ಸ್ಲೆಸ್ ಆನಿಮಲ್ಸ್ಗ ಇದ್ರ ವಿರುದ್ಧ ಹೋಗ್ಬಿಟ್ಟು ನಾವು ತುಂಬ ಇರ್ರೆಸ್ಪಾನ್ಸಿಬಲ್ ಆಗಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ ಆಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನಂಗೆ ಅನಿಸ್ತು. ಹೌದು, ಆಗಲೇ ಮಾತಾಡ್ದಂಗೆ ಇದು ಜೈಲಲ್ಲಿ ಮನುಷ್ಯರು ಕೊಡೋ ಒಂದು ಫೆಸಿಲಿಟಿನೂ ಈ ಥರ ನಾಯಿಗಳಿಗೆ ಶೆಲ್ಟರ್ಗಳು ಸಿಗ್ತಿಲ್ಲ. ಅವ್ರು ಏನು ಮಾಡ್ದಿರೋ ತೊಂದರೆಗೆ ನೀವು ಪ್ರಾಮಿಸ್ ಮಾಡ್ತೀರಾ ಈ ಥರ 3,500 15,000 ತಿಂಗಳಿಗೆ ಅಂತಲ್ಲ, ಬಟ್ ಇಲ್ಲಿ ಜಾಗನೇ ಇಲ್ವಲ್ಲ ಸರ್ ಅದನ್ನ ನೋಡ್ಕೊಳ್ಳೋಕೆ. ಇಷ್ಟು ಒಂದು ಚಿಕ್ಕ ಜಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ನಾಯಿಗಳನ್ನ ಡಂಪ್ ಮಾಡಿದ್ರೆ ದಿಸ್ ಇಸ್ ದ ವರ್ಸ್ಟ್ ವೇ ಟು ಕಿಲ್. ಅವ್ರು ನೀವು ಮಾಡ್ತಾ ಇರೋದೇ ಮಾಸ್ ಮರ್ಡರ್. ಬಟ್ ಅವ್ರೇನು ತಪ್ಪು ಮಾಡಿಲ್ವಲ್ಲ ಈ ಥರ ಶಿಕ್ಷೆ ಕೊಡೋಕ್ಕೆ. ಸೊ ಫ್ರೀ ಆಗಿರೋ ಆರಾಮಾಗಿರೋ ನಾಯಿಗಳಿಗೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ನೀವು ಈ ಶೆಲ್ಟರ್ಸ್ ಕಟ್ಟಬೇಕು ಅಂತಿದ್ದೀರಾ. ಅದು ಕಟ್ಟಕ್ಕೆ ಒಂದು ಟೈಮ್ ಬೇಕು ಅಲ್ಲ. ನಾವು ಫ್ಲೈಓವರ್ಸ್ಗೆ ಎಲ್ಲದಕ್ಕೂ ಟ್ರೈನ್ಗಳು ನೋಡ್ಕೋಬೋದು, ಆಟೋ ನೋಡ್ಕೋಬೋದು ಈ ಟ್ಯಾಕ್ಸ್ ದುಡ್ಡಿಂದ. ಬಟ್ ನೀವೇನು ಮಾಡ್ತೀರಾ, ಚೆನ್ನಾಗಿ ಫ್ರೆಂಡ್ಲಿ ಆಗಿರೋ ನಾಯಿಗಳನ್ನೆಲ್ಲ ಹೋಗ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ಟು ಡಿಸೀಸನ್ನ ಜಾಸ್ತಿ ಮಾಡ್ತೀರಾ. ಸೊ ಇದಕ್ಕೆ ಯೋಚನೆ ಮಾಡಿ ಮತ್ತೆ ರಿವ್ಯೂ ಮಾಡಿ ಈ ನಿಮ್ಮ ಆರ್ಡರ್ನ ಅಂತ ನಾವು ದಯವಿಟ್ಟು ಸರ್. ವಿ ಆರ್ ನಾಟ್ ಬೆಟರ್, ಮೋರ್ ಇವಾಲ್ವ್ಡ್ ದೆನ್ ಅದರ್ ಸ್ಪೀಶೀಸ್. ಸೊ ನಾವೆಲ್ಲರೂ ಕೋ ಎಕ್ಸಿಸ್ಟ್ ಆಗಿ ಒಟ್ಟಿಗೆ ಬಾಳಬೇಕು. ಇದಕ್ಕೆ ನೀವು ಪ್ರಾಣಿಗಳಿಗೆ ಈ ಥರ ಕ್ರೂಯಲ್ಟಿ ತೋರಿಸಿದಾಗ ಇಟ್ಸ್ ಆಲ್ಸೋ ಅನ್ಸೇಫ್ ಫಾರ್ ಯು. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಪಕ್ಷಿ ನೋಡ್ಕೋಬೇಕಾಗತ್ತೆ, ಎನ್ವೈರ್ಮೆಂಟ್ನ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ನಾವು ಮಾಡಿರೋ ತಪ್ಪಿಗೆ ಪ್ರಾಣಿಗಳು, ಅಂದರೆ ನಾವಂದರೆ ಹ್ಯೂಮನ್ ಬೀಯಿಂಗ್ಸ್ ಮಾಡಿರೋ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋ ಪ್ರಾಬ್ಲಮ್ಸಿಂದ ಪ್ರಾಣಿಗಳು ಈ ಥರ ಅನುಭವಿಸ್ಬಾರ್ದು. ದಯವಿಟ್ಟು ಇದನ್ನು ಮತ್ತೆ ರಿವ್ಯೂ ಮಾಡಿ. ಖಂಡಿತ ಪ್ರಾಣಿಗಳು ಮತ್ತು ಮನುಷ್ಯರ ಬಗ್ಗೆ ಒಂದಿಷ್ಟು ಇಶ್ಯೂಸ್ ಇದೆ, ಅದನ್ನು ರೆಸ್ಪೆಕ್ಟ್ಫುಲ್ ಆಗಿ ಕ್ರೂಯಲ್ ಆಗಿ ಇಲ್ಲದೆ ಸಾಲ್ವ್ ಮಾಡೋಣ. ಸೊ ದಟ್ ಅವರು ಬದುಕ್ಬೋದು, ನಾವು ಬದುಕ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.